ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮೇಕೆದಾಟಿಗೆ ಸಂಬಂಧಿತವಾಗಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಒಂದಿಷ್ಟು ದಿನಗಳ ಹಿಂದೆ ಎರಡು ವಿಷಯಗಳು ಬಹಳ ಸುದ್ದಿಯಲ್ಲಿದ್ದಂಥದ್ದು. ಒಂದು ಕಡೆ ಒಮಿಕ್ರಾನ್ ಅನ್ನುವಂತಹ ಕೇಸಸ್ಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಸಂದರ್ಭವನ್ನು ಕಾಣ್ತಾ ಇದ್ದಂಥದ್ದು. ಇನ್ನೊಂದು ಕಡೆ ನೋಡಿದಾಗ ವಿಪಕ್ಷದ ನಾಯಕರು ಸೇರಿದಂತಹ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಸೇರಿಬಿಟ್ಟು ಮೇಕೆದಾಟು ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಒಂದು ಕಾಲ್ನಡಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದರು. ರಾಜ್ಯದಲ್ಲಿ ಈ ಎರಡು ವಿಷಯಗಳಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯ ನಡೆದಿರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಈ ಮೇಕೆದಾಟು ವಿಷಯಕ್ಕೆ ಸಂಬಂಧಿಸಿದಂತೆ ಯಾಕೆ ಇಷ್ಟೊಂದು ಕೋಲಾಹಲ ಅಥವಾ ಇಷ್ಟೊಂದು ಚರ್ಚೆ ಆಗಲು ಕಾರಣವೇನು ಅನ್ನುವಂಥದ್ದು, ಹಾಗೆ ಮುಖ್ಯವಾಗಿ ಈ ಮೇಕೆದಾಟು ಕಾರ್ಯವನ್ನು ಮುನ್ಸಾಗಿಸುವಂತಹ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಅಥವಾ ತಮಿಳುನಾಡು ವಿರೋಧವನ್ನು ವ್ಯಕ್ತಪಡಿಸುತ್ತದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ಒಂದಿಷ್ಟು ಮಾತುಗಳು ಕೇಳಿದ್ರಿ. ಆ ಒಂದು ವಿರೋಧಗಳು ಯಾಕೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆ ಇವತ್ತು ಈ ಸಂಚಿಕೆಯಲ್ಲಿ ನಾವು ಮಾಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ಮೇಕೆದಾಟು ಡ್ಯಾಮ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುನ್ನ ನಾವು ಕಾವೇರಿ ನದಿಯ ಬಗ್ಗೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಯಾಕಂದರೆ ಈ ಮೇಕೆದಾಟು ಡ್ಯಾಮು ಸಹ ಈ ಕಾವೇರಿ ನದಿಗೆ ಸಂಬಂಧಿತವಾಗಿರೋದ್ರಿಂದ ಹೇಗೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಹಂತದಲ್ಲಿ ಕಾವೇರಿ ನದಿಯು ದಕ್ಷಿಣ ಭಾರತದ ಗಂಗಾ ಅನ್ನುವಂತಹ ಹೆಸರನ್ನ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ತಮಗೆಲ್ಲೇ ಗೊತ್ತಿರುವಂಥದ್ದು. ದಕ್ಷಿಣ ಭಾರತದಲ್ಲಿ ಇರುವಂತಹ ನದಿಗಳಲ್ಲಿ 4ನೆಯ ಅತಿ ದೊಡ್ಡ ನದಿ ಕಾವೇರಿ ನದಿಯಾಗಿರುವಂಥದ್ದು. ಇದರ ಉಗಮ ಸ್ಥಾನದ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಕರ್ನಾಟಕದಲ್ಲಿ ಪ್ರವಾಸಕ್ಕೆ ಹೋದಂತಹ ಎಲ್ಲ ಕನ್ನಡಿಗರು ಮೊದಲನೇ ಹಂತದಲ್ಲಿ ತಲಕಾವೇರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಸೊ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಕಾವೇರಿಯು ಉಗಮವಾಗಿ ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಭಾಗದಿಂದ ಹರಿದು ಕೊನೆಗೆ ಅಂತ್ಯವಾಗಿ ಪೂಂಪುಹಾರ್ ಅನ್ನುವಂತಹ ಜಾಗ, ಅದನ್ನು ಕಾವೇರಿ ಪಟ್ಟಣಂ ಅನ್ನುವಂತಹ ಮಾತನ್ನು ಅಥವಾ ಹೆಸರನ್ನು ಸಹ ಕೊಡಲಾಗಿದೆ. ಆ ಒಂದು ಪೂಂಪುಹಾರ್ ಜಾಗದಿಂದ ಈ ಒಂದು ಕಾವೇರಿ ನದಿಯು ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಸೇರಿಕೊಳ್ಳುತ್ತದೆ. ಒಟ್ಟು ಈ ಒಂದು ಕಾವೇರಿ ಬೇಸಿನ್ನ ಬಗ್ಗೆ ಮಾತಾಡಬೇಕು ಅಂದರೆ ಇದು 81,155 ಸ್ಕ್ವೇರ್ ಕಿಲೋಮೀಟರ್ ಚದುರಲ್ಲಿ ಹರಡಿಕೊಂಡಿರುವಂಥದ್ದು. ಕರ್ನಾಟಕದಲ್ಲಿ ಒಟ್ಟು 34,273 ಸ್ಕ್ವೇರ್ ಕಿಲೋಮೀಟರ್ಸ್, ತಮಿಳುನಾಡು ಅಲ್ಲಿ 43,856, ಕೇರಳದಲ್ಲಿ 2,866 ಸ್ಕ್ವೇರ್ ಕಿಲೋಮೀಟರ್ಸ್ ಹಾಗೂ ಪುದುಚೇರಿಯಲ್ಲಿ 160 ಸ್ಕ್ವೇರ್ ಕಿಲೋಮೀಟರ್ಸ್ ಈ ಒಂದು ಕಾವೇರಿ ನದಿಯು ಹರಡಿಕೊಂಡಿರುವಂಥದ್ದು. ಎಕ್ಸಾಮಿನೇಷನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕಾವೇರಿ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಅಥವಾ ಭಾಗಗಳಲ್ಲಿ ಹರಿದು ಹೋಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾಗಿರುವಂಥದ್ದು. ಒಟ್ಟು ಬ್ರಹ್ಮಗಿರಿ ಪರ್ವತಗಳಿಂದ ಹುಟ್ಟಿದ ಕಾವೇರಿ ಒಟ್ಟು 802 ಕಿಲೋಮೀಟರ್ಗಳನ್ನು ಸಂಚಲಿಸಿ ಒಟ್ಟಾಗಿ ಕೊನೆಯದಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸೇರಿಕೊಳ್ಳುವಂಥದ್ದು ಕಾವೇರಿ ನದಿಯ ಭೂಗೋಳದ ವ್ಯವಸ್ಥೆ ಆಗಿರುವಂಥದ್ದು ತಮಗೆ ಗೊತ್ತಿರಬೇಕು. ಸೊ ಕಾವೇರಿ ನದಿಯ ಬಗ್ಗೆ ಅರ್ಥೈಸಿಕೊಂಡ ನಂತರ ತಮಗೆಲ್ಲ ಗೊತ್ತಾಗಿರುವಂಥದ್ದು ಬ್ರಹ್ಮಗಿರಿ ಪರ್ವತಗಳಲ್ಲಿ ಹುಟ್ಟಿದಂತಹ ಕಾವೇರಿ ಒಟ್ಟಾರೆ ಕೊನೆಗೆ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಸೇರಿಕೊಳ್ಳುತ್ತದೆ. ಈ ಒಂದು ಹಾದಿಯಲ್ಲಿ ಮಧ್ಯ ನಾವು ಕಾಣುವಂಥದ್ದು ಒಂದು ಜಾಗ. ಈ ಒಂದು ಜಾಗವು ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದ್ದು ಕನಕಪುರ ಜಿಲ್ಲೆಯಲ್ಲಿ ಬರುವಂಥದ್ದು. ಈ ಒಂದು ಜಾಗದಲ್ಲಿ ಅರಕಾವತಿ ನದಿ ಬಂದು ಸೇರಿಕೊಳ್ಳುತ್ತದೆ. ಈ ಒಂದು ಜಾಗದಲ್ಲಿ ತಾವು ನೋಡಿದ ಚಿತ್ರದಲ್ಲಿ ಬಹಳ ನ್ಯಾರೋ ಪ್ಯಾಸೇಜ್ ಇರೋದ್ರಿಂದ ಇಲ್ಲಿ ಮೇಕೆ ಹಾರುವಷ್ಟು ಜಾಗ ಇರುವಂಥದ್ದು. ಸೊ ಮೇಕೆಗಳು ಹಾರುವಂತಹ ಜಾಗ ಇರೋದಕ್ಕೆ ಈ ಭಾಗವನ್ನು ಅಥವಾ ಈ ಜಾಗವನ್ನು ಮೇಕೆದಾಟು ಅನ್ನುವಂತಹ ಹೆಸರನ್ನು ಕೊಡಲಾಗಿದೆ. ಈ ಮೇಕೆದಾಟು ಅನ್ನುವಂತಹ ಜಾಗದಲ್ಲಿ ಈಗ ಕರ್ನಾಟಕ ಸರ್ಕಾರ ಒಂದು ಡ್ಯಾಮನ್ನು ರಚನೆ ಮಾಡುವಂತಹ ಪ್ರಪೋಸಲನ್ನು ಮೊದಲನೇ ಬಾರಿಗೆ 2013ರಲ್ಲಿ ಆಗಿನ ಕಾನೂನು ಸಚಿವರಾದಂತಹ TV ಜಯಚಂದ್ರ ಅವರು ಮುಂದಿಟ್ಟಿದ್ದರು. ಆ ಒಂದು ಡ್ಯಾಮ್ನಿಂದಾಗಿ ಮುಖ್ಯವಾಗಿ ಬೆಂಗಳೂರಿನ ನಿವಾಸಿಗಳಿಗೆ ಕುಡಿಯುವ ನೀರು ಹಾಗೂ ಎರಡನೇ ಹಂತದಲ್ಲಿ ಸುಮಾರು 400 ಮೆಗಾವಾಟ್ಸ್ಗಳ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಶಕ್ತಿ ಅಥವಾ ಒಂದು ಕಾರ್ಯವನ್ನು ತಂದಂತಾಗುತ್ತದೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಮೂಲ ಉದ್ದೇಶವಾಗಿತ್ತು ಅನ್ನುವಂಥದ್ದು. ಹಾಗಾದರೆ ಈ ರೀತಿಯ ಒಂದು ಒಳ್ಳೆಯ ಪ್ರಾಜೆಕ್ಟ್ನಿಂದಾಗಿ ತಮಿಳುನಾಡು ಸರ್ಕಾರ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಅಥವಾ ತಮಿಳುನಾಡು ಸರ್ಕಾರ ಬರೀ ಮೇಕೆದಾಟು ಪ್ರಾಜೆಕ್ಟಿಗೆ ಅಥವಾ ಡ್ಯಾಮಿಗೆ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಿದೆಯಾ ಅನ್ನುವಂಥದ್ದನ್ನು ನೋಡಿದಾಗ ಇಲ್ಲಿ ನಾವು ಒಂದಿಷ್ಟು ಇತಿಹಾಸವನ್ನು ತಿಳ್ಕೋಬೇಕು. ಹಾಗಾದರೆ 1892ರಲ್ಲಿ ಮದ್ರಾಸ್ ಮತ್ತು ಮೈಸೂರು ಸಾಮ್ರಾಜ್ಯದ ನಡುವೆ ಇದ್ದಂತಹ ಘರ್ಷಣೆ,
ಹಾಗೆ ನೋಡಿದಾಗ ಕರ್ನಾಟಕ ಮತ್ತು ಮದ್ರಾಸ್ನ ನಡುವೆ ನಡೀತಾ ಇರುವಂತಹ ಈ ಒಂದು ಗೊಂದಲ ಇವತ್ತಿಂದಲ್ಲ. ಸ್ವತಂತ್ರದಕ್ಕಿಂತ ಮುನ್ನ ಈ ರಾಜ್ಯಗಳು ಇನ್ನೂ ಬೆಳಕಿಗೆ ಬರದೇ ಇದ್ದಂತಹ ಸಂದರ್ಭದಲ್ಲೇ ಕಾವೇರಿ ನದಿಯ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಘರ್ಷಣೆಗಳು ಇದ್ದವು ಅನ್ನುವಂಥದ್ದು. 1892ರಲ್ಲಿ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿ ಏನು ಬ್ರಿಟಿಷ್ ರಾಜರ ಆಳ್ವಿಕೆಯಲ್ಲಿತ್ತೋ ಹಾಗೂ ಮೈಸೂರು ಸಾಮ್ರಾಜ್ಯವು ಮೈಸೂರು ಒಡೆತನದ ಒಳಗೆ ಇದ್ದಂತಹ ಸಂದರ್ಭದಲ್ಲಿ ಇರಿಗೇಷನ್ಗೆ ಸಂಬಂಧಿಸಿತವಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಮೈಸೂರು ಸಾಮ್ರಾಜ್ಯ ಒಂದು ಡ್ಯಾಮನ್ನು ಕಟ್ಟುವಂತಹ ಪ್ರಸ್ತಾಪವನ್ನು ಮುಂದೆ ಇಕ್ಕಿರ್ತಾರೆ. ಆದರೆ ಕಾವೇರಿ ನದಿಯಿಂದ ಹರಿದು ಹೋಗುವಂತಹ ನೀರಿನಿಂದಾಗಿ ತಮಿಳುನಾಡಿನ ಬಹಳಷ್ಟು ಭಾಗಗಳು ಇರಿಗೇಷನ್ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ಅವಲಂಬಿತವಾಗಿರುವಂತಹ ಕಾರಣಕ್ಕೆ ಈ ರೀತಿಯ ಒಂದು ಡ್ಯಾಮ್ ಕಟ್ಟೋದ್ರಿಂದ ಈ ಜನರಿಗೆ ಬಹಳ ಕಷ್ಟವಾಗುತ್ತದೆ ಅನ್ನುವಂಥದ್ದು ಆ ಭಾಗದಲ್ಲಿ ಅಥವಾ ಬ್ರಿಟಿಷರ ಒಂದು ವಿರೋಧವಿತ್ತು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ 1924ರಲ್ಲಿ KRS ಡ್ಯಾಮನ್ನು ಕಟ್ಟುವಂತಹ ಒಂದು ಅಗ್ರಿಮೆಂಟಿಗೆ ಬಂದರು ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಾಮ್ರಾಜ್ಯದ ನಡುವೆ. ಆ ಒಂದು ಸಂದರ್ಭದಲ್ಲಿ ಯಾವ ಮಟ್ಟದಲ್ಲಿ ನೀರಿನ ಹಂಚಿಕೆ ಮದ್ರಾಸ್ ಪ್ರೆಸಿಡೆನ್ಸಿಗೂ ಮತ್ತು ಮೈಸೂರು ಸಾಮ್ರಾಜ್ಯಕ್ಕೂ ಆಗಬೇಕು ಅನ್ನುವಂತಹ ಒಂದು ರೆಕಮೆಂಡೇಶನ್ ಅಥವಾ ಅಗ್ರಿಮೆಂಟನ್ನು ಮಾಡಲಾಗಿತ್ತು. ಆ ಒಂದು ಅಗ್ರಿಮೆಂಟ್ ಒಟ್ಟು 50 ವರ್ಷಗಳ ಅವಧಿ ಹಾಗೂ ವರ್ಷದವರೆಗೆ ಚಾಲನೆಯಲ್ಲಿ ಇರುತ್ತದೆ ಅನ್ನುವಂತಹ ಒಂದು ಟೈಮ್ ಲೈನನ್ನು ಸಹ ಸೆಟ್ ಮಾಡಲಾಗಿತ್ತು. ಹಾಗೆ ಆದಂತಹ ಸಂದರ್ಭದಲ್ಲಿ 1924+50 ಅಂದರೆ 1974ಕ್ಕೆ ಈ ಒಂದು ನೀರಿನ ಹಂಚಿಕೆಗೆ ಸಂಬಂಧಿಸಿದಂತಹ ಅಗ್ರಿಮೆಂಟು ಏನು ಮೈಸೂರು ಪ್ರೆಸಿಡೆನ್ಸಿ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಾಮ್ರಾಜ್ಯದ ನಡುವೆ ಆಗಿತ್ತು ಅದು ಮುಗಿದು ಹೋಗಿತ್ತು. ಮುಗಿದು ಹೋದಂತಹ ಸಂದರ್ಭದಲ್ಲಿ ಹೊಸ ಅಗ್ರಿಮೆಂಟನ್ನು ತರುವ ಅವಶ್ಯಕತೆ ಇತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಸರ್ಕಾರ ಕೇಂದ್ರಕ್ಕೆ ಮೊರೆ ಹೋಗಿಬಿಟ್ಟು ಒಂದು ಟ್ರಿಬ್ಯುನಲನ್ನು ರಚನೆ ಮಾಡಬೇಕು. ಆ ಟ್ರಿಬ್ಯುನಲ್ ರಚನೆ ಮಾಡಿ ಅದು ಮಾಡುವಂತಹ ಅನಿಸಿಕೆಗಳ ಆಧಾರದ ಮೇಲೆ ಒಂದು ಹೊಸ ಅಗ್ರಿಮೆಂಟನ್ನು ತರಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು 1990ರಲ್ಲಿ ಒಂದು ಟ್ರಿಬ್ಯುನಲನ್ನು ರಚನೆ ಮಾಡುತ್ತದೆ. ಈ ಒಂದು ಟ್ರಿಬ್ಯುನಲ್ 2007ರಲ್ಲಿ ತನ್ನ ಅನಿಸಿಕೆ ಅಥವಾ ಅವಾರ್ಡನ್ನು ಕೊಡುತ್ತದೆ. ಕೊಟ್ಟಂತಹ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಹೇಳಿದಂಥದ್ದು ಒಟ್ಟು ತಮಿಳುನಾಡಿಗೆ 419 TMC ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ 270, ಕೇರಳಕ್ಕೆ 30 TMC ಹಾಗೂ ಪುಡುಚೇರಿಗೆ 7 TMC ನೀರನ್ನು ಹಂಚಿಕೆ ಮಾಡುವಂತಹ ಒಂದು ವರ್ಡಿಕ್ಟನ್ನು ಹೊರಹಾಕಿತ್ತು ಆ ಒಂದು ಟ್ರಿಬ್ಯುನಲ್. ಈ ಒಂದು ಟ್ರಿಬ್ಯುನಲ್ ಅವಾರ್ಡ್ಗೆ ಸಂಬಂಧಿಸಿದಂತೆ ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರ ಇಬ್ಬರೂ ಸಹ ಸಂತೋಷವಾಗಿರಲಿಲ್ಲ. ಆ ಒಂದು ಕಾರಣಕ್ಕೆ ಅವರು ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ದರು. 2007ರಲ್ಲಿ ಟ್ರಿಬ್ಯುನಲ್ ಕೊಟ್ಟಂತಹ ಒಂದು ವರ್ಡಿಕ್ಟ್ಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋದಂತಹ ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರ 2018ರಲ್ಲಿ ಒಂದು ಹೊಸ ತೀರ್ಪನ್ನು ಸುಪ್ರೀಂ ಕೋರ್ಟಿಂದ ಕಾಣಲು ಸಾಧ್ಯವಾಯಿತು. ಆ ಒಂದು ತೀರ್ಪಿನಲ್ಲಿ ಹೇಳಿದ್ದಂಥದ್ದು ಈ ತಮಿಳುನಾಡಿಗೆ 419 ಬೇಡ, ಇದನ್ನು 404.25ಕ್ಕೆ ಇಳಿಸಬೇಕು. ಕರ್ನಾಟಕದ ಶೇರನ್ನು 280ರಿಂದ 284.75 TMCಗೆ ಏರಿಸಬೇಕು. ಕೇರಳ ಮತ್ತು ಪುಡುಚೇರಿಗೆ 30 TMC ಹಾಗೂ ಪುದುಚೇರಿಗೆ 7 TMCನೇ ಫಿಕ್ಸ್ ಆಗಿ ಇಡಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ಹೀಗೆ ನಡೆದಿರುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಕರ್ನಾಟಕ ಮತ್ತು ತಮಿಳುನಾಡುವ ನಡುವೆ 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಈ ಒಂದು ತೀರ್ಪನ್ನು ಮುಂಸಾಗಿಸ್ಕೊಂಡು ಹೋಗಲಾಗ್ತಿದೆ. ಯಾವಾಗ ಮಳೆ ಜಾಸ್ತಿ ಇರುತ್ತದೆಯೋ ಆವಾಗ ಈ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲಗಳು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಇರೋದಿಲ್ಲ. ಯಾವಾಗ ಮಳೆ ಏರಿಕೆ ಅಥವಾ ಮಳೆಯ ಕಡಿತ ಆಗುತ್ತದೆಯೋ ಪ್ರಮಾಣದಲ್ಲಿ ಆ ಒಂದು ಸಂದರ್ಭದಲ್ಲಿ ನೀರಿನ ಮಟ್ಟ ಕಾವೇರಿಯಲ್ಲಿ ಕಡಿಮೆ ಆದಂತಹ ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ಸಂಬಂಧಿತವಾಗಿರುವಂತಹ ಒಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಜ್ಯಗಳ ನಡುವೆ ಆಗ್ತಾ ಇರುವಂತಹ ಘರ್ಷಣೆಯ ಬಗ್ಗೆ ನಮಗೆ ಗೊತ್ತೇ ಇರುವಂಥದ್ದು. ಈಗ ಈ ಮೇಕೆದಾಟು ಡ್ಯಾಮನ್ನು ಬಿಟ್ಟು ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಿಂದ ಹರಿಯುವಂತಹ ಕಾವೇರಿ ನದಿ ಏನಿದೆಯಲ್ಲ, ಇದು ಈ 3 ಕಡೆಯಿಂದ ತಮಿಳುನಾಡಿಗೆ ಬಿಡಲಾಗ್ತಾ ಇರುವಂಥದ್ದು. ಯಾವ 3 ಕಡೆ? ಮೊದಲನೇ ಹಂತದಲ್ಲಿ ತಮಗೆ ಗೊತ್ತಿರುವಂಥದ್ದು KRS ಡ್ಯಾಮ್. ಸೊ KRS ಡ್ಯಾಮ್ನಲ್ಲಿ ಏನು ನೀರು ಶೇಖರಣೆ ಆಗ್ತಾ ಇದೆಯೋ ಅದನ್ನು ಮುಂಸಾಗಿಸಿ ತಮಿಳುನಾಡಿಗೆ ಬಿಡ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಕಬಿನಿ ಡ್ಯಾಮಿಂದನೂ ಸಹ ನೀರನ್ನು ತಮಿಳುನಾಡಿಗೆ ಬಿಡಲಾಗುತ್ತದೆ. ಮೂರನೇ ಹಂತದಲ್ಲಿ ಕಾಣುವಂಥದ್ದು ಈ ಅರ್ಕಾವತಿ ಮತ್ತು ಏನು ಕಾವೇರಿ ನದಿ ಒಂದಾಗುತ್ತದೆಯೋ ಆ ಭಾಗದಲ್ಲಿ ಯಾವುದೇ ಡ್ಯಾಮ್ ಇಲ್ಲ. ಹಾಗಾದರೆ ಕರ್ನಾಟಕದಿಂದ ಕಾವೇರಿ ನದಿಯ ನೀರು ಬಿಡುಗಡೆ ಏನು ತಮಿಳುನಾಡಿಗೆ ಆಗುತ್ತದೆಯೋ, ಒಂದು ಕಡೆ KRS ಡ್ಯಾಮ್ ಇದೆ, ಇನ್ನೊಂದು ಕಡೆ ಕಬಿನಿ ಡ್ಯಾಮ್ ಇದೆ.
ಆದರೆ ಮೂರನೇ ಕಡೆ ಯಾವುದೇ ಡ್ಯಾಮ್ ಇಲ್ಲ. ಆ್ಯಂಡ್ ಕರ್ನಾಟಕ ಮತ್ತು ತಮಿಳುನಾಡುಗೆ ಹರಡುವ ನೀರು ಏನಿದೆಯಲ್ಲ, ಇದೇ ಕೊನೆಯ ಭಾಗವಾಗಿರುವಂಥದ್ದು. ಇಲ್ಲಿಂದ ಡೌನ್ಫಾಲ್ ಆಗುತ್ತದೆ ಕಾವೇರಿ ನದಿ. ಇಲ್ಲಿ ಏನಾದರೂ ಡ್ಯಾಮ್ ಕಟ್ಟೋದ್ರಿಂದ ಬರ್ತಾ ಇರುವಂತಹ ನೀರಿನ ಪ್ರವಾಹ ಕಡಿಮೆಯಾಗಿ ತಮಿಳುನಾಡು ಜನರಿಗೆ ಒಂದಿಷ್ಟು ಅನ್ಯಾಯವಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು, ತಮಿಳುನಾಡು ಸರ್ಕಾರದ ವಿರುದ್ಧವಾಗಿರುವಂಥದ್ದು. ಯಾವುದೇ ವ್ಯವಸ್ಥೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಸಮಸ್ಯೆ ಡಿಮಾಂಡ್ ಮತ್ತು ಸಪ್ಲೈಯಲ್ಲಿ ಇರುವಂತಹ ವ್ಯತ್ಯಾಸಗಳಿಂದಾಗಿ. ಈ ಡಿಮಾಂಡ್ ಮತ್ತು ಸಪ್ಲೈಯಲ್ಲಿ ಆದಂತಹ ವ್ಯತ್ಯಾಸಗಳು ಮುಖ್ಯವಾಗಿ ಒಂದಿಷ್ಟು ಘರ್ಷಣೆಗೆ ಕಾರಣವಾಗ್ತವೆ ಅನ್ನುವಂಥದ್ದನ್ನು ಸಹ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಕರ್ನಾಟಕ ಸರ್ಕಾರ 2013ರಲ್ಲಿ ಏನು ಆವಾಗಿನ ಕಾನೂನು ಸಚಿವರಾದಂತಹ TB ಜಯಚಂದ್ರ ಅವರು ಒಂದು ಡ್ಯಾಮನ್ನು ಕಟ್ಟುವಂತಹ ಪ್ರಸ್ತಾಪವನ್ನು ಮುಂದಿಕ್ಕಿದ್ದರೋ ಆ ಪ್ರಸ್ತಾಪವು ಮುಂದೆ ಸಾಕೊಂಡು ಹೋಗ್ತಾ ಇರುವಂಥದ್ದು. 2019ರಲ್ಲೇ ಈ ಒಂದು ಪ್ರಾಜೆಕ್ಟನ್ನು ಸುಮಾರು 9,000 ಕೋಟಿ ಆದಾಯದ ಮೇಲೆ ಅಥವಾ ವೆಚ್ಚದ ಮೇಲೆ ಡ್ಯಾಮನ್ನು ಕಟ್ಟಿ ಬೆಂಗಳೂರು ನಿವಾಸಿಗಳಿಗೆ ನೀರಿನ ಅನುಕೂಲತೆ ಮತ್ತು ರಾಮನಗರ ಮತ್ತು ಬೇರೆ ಭಾಗಗಳಲ್ಲಿ ಇರುವಂತಹ ರೈತರಿಗೆ ಒಂದಿಷ್ಟು ಕೃಷಿಗೆ ಸಂಬಂಧಿತವಾಗಿರುವಂತಹ ಚಟುವಟಿಕೆಗಳಿಗೆ ಅನುಕೂಲವಾಗುವಂಥದ್ದು ಮತ್ತು ಜನರ ಜೀವನದಲ್ಲಿ ಕೃಷಿಯಿಂದಾಗಿ ಆಗುವಂತಹ ಆದಾಯದಲ್ಲಿ ಹೆಚ್ಚಳ ಮಾಡುವಂಥದ್ದು ಈ ಒಂದು ಡ್ಯಾಮ್ನ ಮೂಲ ಉದ್ದೇಶವಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಮಳೆಯ ಒಂದಿಷ್ಟು ಪ್ರಭಾವ ಅಥವಾ ಮಳೆಯ ಪ್ರಮಾಣ ಅನ್ನುವಂಥದ್ದು ಜಾಸ್ತಿನೇ ಆಗ್ತಿದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಹೀಗೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಬಹಳಷ್ಟು ನೀರು ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ ಹೊರತು ಜನರಿಗೆ ಉಪಯೋಗವಾಗ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ನೀರು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಥವಾ ಮಳೆಯ ಪ್ರಮಾಣ ಕಡಿಮೆ ಆದಂತಹ ಸಂದರ್ಭದಲ್ಲಿ 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನ ಪ್ರಕಾರ ಕರ್ನಾಟಕಕ್ಕೆ ಹೋಗಬೇಕಾದಂತಹ 404 TMC ನೀರು ನಿಜವಾಗಿಯೂ ಸೇರಿಕೊಳ್ಳುತ್ತದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಡ್ಯಾಮನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಆ ಡ್ಯಾಮ್ನ ಹೇಗೆ ಚಾಲನೆ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರದ ಕೈಯಲ್ಲಿ ಇರೋದ್ರಿಂದ ಆ ಡ್ಯಾಮ್ನ ಗೇಟ್ಗಳನ್ನು ಮುಚ್ಚಿ ಹಾಕಿದಂತಹ ಸಂದರ್ಭದಲ್ಲಿ ತಮಿಳುನಾಡು ಜನರಿಗೆ ಒಂದಿಷ್ಟು ಅನ್ಯಾಯ ಒಂದು ಸಮಯದಲ್ಲಿ ಆಗಬಹುದು. ಯಾವಾಗಲೂ ಆಗುತ್ತೆ ಅನ್ನೋದಿಲ್ಲ, ಯಾವಾಗಾದರೂ ಆಗಬಹುದು ಅನ್ನುವಂಥದ್ದು ತಮಿಳುನಾಡು ಜನರ ಒಂದಿಷ್ಟು ಸರ್ಕಾರದ ವಿರೋಧವಾಗಿರುವಂಥದ್ದು. ಆದರೆ ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿರುವಂತಹ ಈ ಒಂದು ಮೇಕೆದಾಟು ಡ್ಯಾಮ್ ನಿಜವಾಗಿಯೂ ಈ ಭಾಗದಲ್ಲಿ, ಯಾಕಂದರೆ ಗಡಿಯ ಆ ಭಾಗದಲ್ಲಿರುವಂತಹ ತಮಿಳುನಾಡುದವರಾಗಿರ್ಬೋದು, ಗಡಿಯ ಈ ಭಾಗದಲ್ಲಿರುವಂತಹ ಕರ್ನಾಟಕದವರಾಗಿರಬಹುದು, ಎಲ್ಲರೂ ಒಂದೇ ದೇಶದ ಪ್ರಜೆಗಳಾಗಿರುವಂಥದ್ದು. ಆ್ಯಂಡ್ ಈ ದೇಶದ ಸಂಪತ್ತು ಎಲ್ಲರ ಆಸ್ತಿಯಾಗಿರೋದ್ರಿಂದ ಆ ಸಂಪತ್ತನ್ನು ಬಳಸಿ ಎಲ್ಲರೂ ಮುಂದೆ ಹೋಗುವಂತಹ ಒಂದು ಸಮಾಧಾನಕರವಾದಂತಹ ವಿಷಯಕ್ಕೆ ಅಥವಾ ಸೊಲ್ಯೂಷನ್ಗೆ ಬರುವಂಥದ್ದು ಮುಖ್ಯವಾಗಿರುತ್ತದೆ. ಯಾಕೆಂದರೆ ಇಬ್ಬರು ಹೊಡೆದಾಡುವಂತಹ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ ಮುಂದೆ ಹೋಗೋದಿಲ್ಲ. ಆ ಪ್ರಾಜೆಕ್ಟ್ ಮುಂದೆ ಹೋಗದಂತಹ ಸಂದರ್ಭದಲ್ಲಿ ತಮಿಳುನಾಡುವರೆಗೂ ಅದರಿಂದ ಏನು ಜಾಸ್ತಿ ಲಾಭ ಆಗ್ತಿದೆ ಅನ್ನುವಂಥದ್ದು ಏನಿಲ್ಲ. ಈ ಪ್ರಾಜೆಕ್ಟ್ ನಿಲ್ಲಿಸೋದ್ರಿಂದ, ಹಾಗಂತ ಪ್ರಾಜೆಕ್ಟ್ ಮಾಡೋದ್ರಿಂದ ಅವ್ರಿಗೆ ನಷ್ಟ ಆಗುತ್ತದೆ ಅನ್ನುವಂಥದ್ದು ಏನಿಲ್ಲ. ಸೊ ಆ ಕಡೆ ಇರುವಂತಹ ಸರ್ಕಾರ, ಈ ಕಡೆ ಇರುವಂತಹ ಸರ್ಕಾರ ಇಬ್ಬರು ಕೂತು ಮಾತಾಡಿದಂತಹ ಸಂದರ್ಭದಲ್ಲಿ ಮೇಕೆದಾಟು ಪ್ರಾಜೆಕ್ಟನ್ನು ನನಸು ಮಾಡಿದಂತಹ ಕಾರಣಕ್ಕೆ ಬೆಂಗಳೂರಿನ ಜನರು ಕುಡಿಯುವ ನೀರಿಗೆ ಏನು ಪರದಾಡ್ತಾ ಇದ್ದಾರೋ, ಅದಲ್ಲದೆ ರೈತರು ಸಹ ಏನು ಮುಖ್ಯವಾಗಿ ಕೃಷಿಗೆ ಸಂಬಂಧಿತವಾಗಿರುವಂತಹ ಚಟುವಟಿಕೆಗಳಿಗೆ ನೀರಿನ ಅವಶ್ಯಕತೆ ವ್ಯವಸ್ಥೆಯನ್ನು ಪೂರೈಸಿದಂತಾಗುತ್ತದೆ. ಸರ್ಕಾರಗಳು ರಾಜಕೀಯವಾಗಿರುವಂತಹ ಆಲೋಚನೆಗಳನ್ನು ಬದುಕಿಟ್ಟು ನಿಜವಾಗಿಯೂ ಜನರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಆಸಕ್ತಿಯನ್ನು ಹೊಂದಿದ್ದಲ್ಲಿ ಈ ಒಂದು ಪರಿಶ್ರಮ ಅಥವಾ ಈ ಒಂದು ಪರಿಸ್ಥಿತಿಯನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಜನರಿಗೆ ಇದರಿಂದ ಲಾಭ ತಂದುಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮುಂಸಾಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಒಂದು ಕಡೆ ರಾಜಕೀಯ ವಿರೋಧಗಳು ಅಥವಾ ರಾಜಕೀಯ ಆಟಗಳನ್ನು ಕಾಣದಂತಹ ಈ ಒಂದು ಮೇಕೆದಾಟು ವಿಷಯಕ್ಕೆ ಸಂಬಂಧಿತವಾದಂತಹ ಚರ್ಚೆ ಆಗಿದ್ದರೆ, ಇನ್ನೊಂದು ಕಡೆ ಮುಖ್ಯವಾಗಿ ಈ ಒಂದು ಮೇಕೆದಾಟು ಡ್ಯಾಮ್ನಿಂದಾಗಿ ಪರಿಸರದ ಮೇಲೆಯೂ ಒಂದಿಷ್ಟು ಒತ್ತಡ ಬೀಳುವಂತಹ ಸಾಧ್ಯತೆಗಳಿರುವಂಥದ್ದು. ಯಾಕೆ ಅಂತಂದರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ಚಾಮರಾಜನಗರನ ಕಾಡಿನ ಒಂದಿಷ್ಟು ಭಾಗಗಳು ಈ ಒಂದು ಡ್ಯಾಮ್ನಿಂದಾಗಿ ಮುಳುಗಡೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಫೀಸಿಬಿಲಿಟಿ ರಿಪೋರ್ಟನ್ನು ಸ್ಟಡಿ ಮಾಡಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದಕ್ಕೆ ಚಾಲನೆ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಪ್ರಾಜೆಕ್ಟ್ನಿಂದ ಮುಂದೆ ಹೋಗುವಂಥದ್ದು ಸರಿಯಾಗಿ ಇರುವಂತಹ ದಾರಿಯಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಗೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು, ರಾಜಕೀಯ ಪಕ್ಷಗಳು
ಹೇಗೆ ಇದನ್ನು ನಿಜವಾಗಿಯೂ ಜನರ ಕನಸಿಗೋಸ್ಕರ ನನಸು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇದು ಇವತ್ತಿನ ವಿಷಯವಾಗಿರುವಂಥದ್ದು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಓಡಾಡಬೇಡಿ. ಆ್ಯಂಡ್ ಒಂದು ವೇಳೆ ತಮಗೆ ಅನಾರೋಗ್ಯ ಅನಿಸಿದ್ದಲ್ಲಿ ತಮ್ಮನ್ನು ತಾವು ಒಂದಿಷ್ಟು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ರೆಸ್ಟ್ ಮಾಡಿ, ಒಂದಿಷ್ಟು ಮಾತ್ರೆಗಳನ್ನು ತಗೊಂಡಂತಹ ಸಂದರ್ಭದಲ್ಲಿ ತಾವು ಆದಷ್ಟು ಬೇಗ ಗುಣರಾಗ್ತೀರಾ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.